ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 153 ಫೆಬ್ರವರಿ 11, 2021. ಸುದ್ದಿ ಸಂಶೋಧನೆ. ಭಾರತದಲ್ಲೇಕೆ ಕೋವಿಡ್ ಸಾವು ಕಡಿಮೆ? ಬಹುಶಃ ಇಂದಿನ ದಿನಗಳಲ್ಲಿ ಬೆಳಿಗ್ಗೆ ಅಂದಿನ ಸುದ್ದಿ ಓದಲೆಂದು ಪತ್ರಿಕೆ ತೆರೆದರೆ ಅಥವಾ ಟಿವಿ ನೋಡಿದರೂ ಮೊದಲು ಕಾಣುವುದು ಕೋವಿಡ್ ಸಂಖ್ಯೆಗಳು. ಇಂದಿನವರೆಗೂ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೋವಿಡ್ ಕಾಯಿಲೆ ತರುವ ವೈರಸ್ ಸೋಂಕಿದೆ, ಎಷ್ಟು ಮಂದಿ ಕೋವಿಡ್ ರೋಗಕ್ಕೆ ಬಲಿಯಾಗಿದ್ದಾರೆ, ಎಷ್ಟು ಮಂದಿ ರಕ್ತ ಪರೀಕ್ಷೆ ನಡೆಯಿತು ಹಾಗೂ ಎಷ್ಟು ಮಂದಿಗೆ ಲಸಿಕೆಯನ್ನು ನೀಡಲಾಯಿತು ಇತ್ಯಾದಿ ಇತ್ಯಾದಿ. ಲಸಿಕೆಗಳನ್ನು ನೀಡಿದ ಸಂಖ್ಯೆಯ ಹೊರತಾಗಿ ಇವುಗಳಲ್ಲಿ ಹಲವು ಸಂಖ್ಯೆಗಳು ದಿನೇ ದಿನೇ ಇಳಿಮುಖವಾಗುತ್ತಿವೆ ಎನ್ನುವುದು ಸಮಾಧಾನದ ಸಂಗತಿ. ಹಾಗಿದ್ದು ಮೊನ್ನೆ ಭಾರತ ಸರ್ಕಾರ ಕೋವಿಡ್ ಸೋಂಕು ಇಳಿಮುಖವಾಗಿದೆ, ಆದರೂ ನಾವು ನಮ್ಮ ಎಚ್ಚರದಲ್ಲಿ ಇರಬೇಕು, ತಕ್ಷಣವೇ ನಮ್ಮ ಎಚ್ಚರವನ್ನು ಕಳೆದುಕೊಂಡು ಮುಖಗವಸು ಮೊದಲಾದ ರಕ್ಷಣೆಯ ಉಪಾಯಗಳನ್ನು ಮರೆಯಬಾರದು ಎಂದು ಎಚ್ಚರಿಸಿತ್ತು. ಕೋವಿಡ್ ಮಾರಿ ನಾವು ನಿರೀಕ್ಷಿಸಿದ್ದಕ್ಕಿಂತಲೂ ಕಡಿಮೆ ಹಾವಳಿಯನ್ನು ಮಾಡಿದೆ ಎನ್ನುವುದು ಎಲ್ಲರಿಗೂ ಸಮಾಧಾನದ ಹಾಗೂ ವಿಜ್ಞಾನಿಗಳು ಆರೋಗ್ಯ ಸಿಬ್ಬಂದಿಗೆ ಹೆಮ್ಮೆಯ ವಿಷಯ ಎನ್ನಿ. ಆದರೂ ವಿಜ್ಞಾನಿಗಳಿಗೆ ಒಂದು ಕುತೂಹಲ, ಈ ಮಾರಿ ಏಕೆ ಅಷ್ಟು ಬೇಗ ತಗ್ಗುಬಿಟ್ಟಿತು? ಅದರಲ್ಲೂ ಆಹಾರ, ಪೌಷ್ಟಿಕತೆ ಮತ್ತು ಸ್ವಚ್ಛತೆ ಕಡಿಮೆ ಇರುವಂತಹ ದೇಶಗಳಲ್ಲಿ ಇದು ಉಂಟು ಮಾಡಿದ ಸಾವು ಕಡಿಮೆ ಎನ್ನಬಹುದು. ಹೀಗೇಕೆ? ಯಾವ ಅಂಶ ಇಲ್ಲಿನ ಜನತೆಯನ್ನು ಈ ಮಾರಿಯಿಂದ ರಕ್ಷಿಸಿರಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸ್ಪಷ್ಟವಾಗಿಲ್ಲದಿದ್ದರೂ ಹಲವು ಊಹೆಗಳು, ತರ್ಕಗಳಿವೆ. ನಿನ್ನೆ ಕರೆಂಟ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಪ್ರಬಂಧವೊಂದರ ಪ್ರಕಾರ ಆಟೋ ಇಮ್ಯೂನ್ ಕಾಯಿಲೆಗಳು ಅರ್ಥಾತ್ ಸ್ವಯಂ ಪ್ರತಿರೋಧಕತೆ ಹೆಚ್ಚಿರುವ ಜನತೆಯಲ್ಲಿ ಕೋವಿಡ್ ಸಾವಿನ ಪ್ರಮಾಣವೂ ಕಡಿಮೆಯಂತೆ. ನಿನ್ನೆ ಕರೆಂಟ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಪ್ರಬಂಧವೊಂದರ ಪ್ರಕಾರ ಆಟೋ ಇಮ್ಯೂನ್ ಕಾಯಿಲೆಗಳು ಅರ್ಥಾತ್ ಸ್ವಯಂ ಪ್ರತಿರೋಧಕತೆ ಹೆಚ್ಚಿರುವ ಜನತೆಯಲ್ಲಿ ಕೋವಿಡ್ ಸಾವಿನ ಪ್ರಮಾಣವು ಹೆಚ್ಚಂತೆ. ಈ ರೋಗಗಳು ಬಡ ರಾಷ್ಟ್ರಗಳಲ್ಲಿ ಕಡಿಮೆ ಇರುವುದರಿಂದಾಗಿ ಅಲ್ಲಿ ಸಾವಿನ ಹಾವಳಿ ಕಡಿಮೆಯಾಗಿದೆ ಎನ್ನುತ್ತದೆ ವೈಜ್ಞಾನಿಕ ಹಾಗೂ ಔದ್ಯೋಗಿಕ ಸಂಶೋಧನಾ ಪರಿಷತ್ತಿನ ಮಹಾನಿರ್ದೇಶಕರಾದ ಪ್ರೊಫೆಸರ್ ಶೇಖರ್ ಮಾಂಡೆ ಮತ್ತು ಸಂಗಡಿಗರು ಪ್ರಕಟಿಸಿರುವ ಈ ವಿಶ್ಲೇಷಣೆ. ಕಳೆದ ವರ್ಷ ಆರಂಭದಲ್ಲಿ ಭಾರತಕ್ಕೆ ಕಾಲಿಟ್ಟ ಸಾರ್ಸ್ ಕೋವಿಡ್ ಎನ್ನುವ ವೈರಸ್ಸು ಹೆಚ್ಚು ಕಡಿಮೆ 1 ವರ್ಷ ಕಾಲ ಎಲ್ಲಾ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿಬಿಟ್ಟಿತ್ತು. ಈ ಸೋಂಕು ಯುರೋಪು, ಅಮೆರಿಕದಂತಹ ರಾಷ್ಟ್ರಗಳಲ್ಲಿ ಕಾಳ್ಗಿಚ್ಚಿನಂತೆ ಹರಡಿ ಅಲ್ಲಿ ಈವರೆಗೆ ಕಂಡು ಕಾಣದಿದ್ದಷ್ಟು ಸಾವನ್ನುಂಟು ಮಾಡಿದ್ದು ಎಲ್ಲರನ್ನೂ ಚಕಿತಗೊಳಿಸಿತ್ತು. ಅತ್ಯಂತ ಸುಸಜ್ಜಿತ ವೈದ್ಯಕೀಯ ಸವಲತ್ತುಗಳು ಇರುವಂತಹ ರಾಷ್ಟ್ರಗಳು ಕೈಚೆಲ್ಲಿ ಕುಳಿತುಕೊಳ್ಳುವಷ್ಟು ಶೀಘ್ರವಾಗಿ ಇದು ಹರಡಿತ್ತು. ಇದು ಹರಡುವ ರೀತಿ ಹೇಗೆ ಎಂದು ತಿಳಿಯುವುದಕ್ಕೂ ಮೊದಲೇ ಲಕ್ಷಾಂತರ ಜನರನ್ನು ಬಲಿ ತೆಗೆದುಕೊಂಡಿತ್ತು. ಇಟಲಿ, ಸ್ಪೇನ್ಗಳಂತಹ ರಾಷ್ಟ್ರಗಳಲ್ಲಿ ಆಸ್ಪತ್ರೆಗಳಲ್ಲಿ ಹೊಸ ರೋಗಿಗಳಿಗೆ ಸ್ಥಳವಿಲ್ಲದಂತಹ ಪರಿಸ್ಥಿತಿ ಉಂಟಾಗಿತ್ತು. ಇವೆಲ್ಲವೂ ಅಷ್ಟೆಲ್ಲಾ ಸವಲತ್ತು ಇಲ್ಲದ ಭಾರತ, ಪಾಕಿಸ್ತಾನ, ಮಯನ್ಮಾರ, ಆಫ್ರಿಕಾದ ದೇಶಗಳು ಹಾಗೂ ದಕ್ಷಿಣ ಅಮೆರಿಕದ ನಾಡುಗಳಿಗೆ ತೀವ್ರ ಆತಂಕವನ್ನು ಉಂಟು ಮಾಡಿದ್ದು ಸಹಜವೇ. ಹೀಗಾಗಿ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳು ಕೋವಿಡ್ ಸೋಂಕು ಇರುವ ರೋಗಿಗಳನ್ನು ಭಯೋತ್ಪಾದಕರು ಎನ್ನುವಂತೆ ಪರೀಕ್ಷಿಸಿ, ಪ್ರತ್ಯೇಕಿಸಿ ಕಣ್ಗಾವಲಿನಲ್ಲಿ ಇಟ್ಟಿದ್ದವು. ಸೋಂಕು ಸ್ವಲ್ಪ ಹೆಚ್ಚಾದ ಕೂಡಲೇ ಇಡೀ ದೇಶವನ್ನೇ ತುರ್ತು ಪರಿಸ್ಥಿತಿಯಲ್ಲಿ ಇರುವಂತೆ ಮುಚ್ಚಿದ್ದವು. ಇದಕ್ಕೆ ಭಾರತವೇನೂ ಹೊರತಾಗಿರಲಿಲ್ಲ. ಕಳೆದ ಮಾರ್ಚ್ ಆರಂಭದಲ್ಲಿ 2 ಅಂಕೆಯ ಸಂಖ್ಯೆಯಾಗಿದ್ದ ಕೋವಿಡ್ ಸೋಂಕಿತರ ಪ್ರಮಾಣ ನೋಡುತ್ತಿದ್ದಂತೆ ಹೆಚ್ಚಾಯಿತು. ಹಾಗೆಯೇ ಕೋವಿಡ್ ಕಾಯಿಲೆಯಿಂದಾಗಿಯೇ ಸಾಯುವವರ ಸಂಖ್ಯೆಯೂ ಹೆಚ್ಚಾಗುತ್ತಾ ಹೋಯಿತು. ದೇಶದಲ್ಲಿ ಲಾಕ್ಡೌನ್ ಮಾಡಿದಾಗ ಪ್ರತಿದಿನವೂ 100ರೊಳಗೆ ಇದ್ದ ಹೊಸ ಸೋಂಕಿತರ ಸಂಖ್ಯೆ ಆಗಸ್ಟ್ ವೇಳೆಗೆ 16,000ವಾಗಿ ಸೆಪ್ಟೆಂಬರ್ ವೇಳೆಗೆ ಪ್ರತಿದಿನವೂ 1 ಲಕ್ಷದಷ್ಟು ಜನಕ್ಕೆ ವೈರಸ್ ತಗುಲುತ್ತಿತ್ತು. ನಿನ್ನೆಯವರೆಗೆ ಹೀಗೆ ವೈರಸ್ ಸೋಂಕಿಸಿಕೊಂಡ ಭಾರತೀಯರ ಸಂಖ್ಯೆ 1,10,00,000ವನ್ನು ಮೀರಿದೆ. ಇದರಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಮಂದಿ ಸೋಂಕು ಗುಣವಾಗಿ ಮನೆಗೆ ಮರಳಿದ್ದಾರೆ ಹಾಗೂ 1.5 ಲಕ್ಷ ಮಂದಿ ಸಾವನ್ನಪ್ಪಿದ್ದಾರೆ. ಈ 1.5 ಲಕ್ಷ ಎನ್ನುವುದು ಕಡಿಮೆ ಸಂಖ್ಯೆಯಲ್ಲವಾದರೂ ನಮ್ಮ ದೇಶದ ಜನಸಂಖ್ಯೆ ಹಾಗೂ ಸೋಂಕು ತಗುಲಿದವರ ಪ್ರಮಾಣಕ್ಕೆ ಹೋಲಿಸಿದರೆ ಬಲು ಕಡಿಮೆ ಎನ್ನಬಹುದು.
ಉದಾಹರಣೆಗೆ ಇಟಲಿಯಲ್ಲಿ 26 ಲಕ್ಷ ಮಂದಿಗೆ ಸೋಂಕು ತಗುಲಿದ್ದು ಅವರಲ್ಲಿ 92,000 ಮಂದಿ ಸಾವನ್ನಪ್ಪಿದ್ದಾರೆ. ಅಂದರೆ ಭಾರತದಲ್ಲಿ ಸೋಂಕು ತಗುಲಿದವರಿಗಿಂತ 1/5 ಭಾಗವಷ್ಟೇ ಜನಕ್ಕೆ ಇಟಲಿಯಲ್ಲಿ ಸೋಂಕು ತಗುಲಿದ್ದರೂ ಸೋಂಕು ತಗುಲಿದ 100ರಲ್ಲಿ 4 ಮಂದಿ ಸಾವನ್ನಪ್ಪಿದ್ದರು. ನಮ್ಮಲ್ಲಿ ಸಾವನ್ನಪ್ಪಿದವರ ಪ್ರಮಾಣ ಸೋಂಕು ತಗುಲಿದ್ದವರಲ್ಲಿ ಕೇವಲ 1ರಿಂದ 2 ಜನರಷ್ಟೇ ಮರಣವನ್ನಪ್ಪಿದ್ದಾರೆ. ಅಂದರೆ ಇಟಲಿಯಲ್ಲಿನ ಸಾವಿನ ಪ್ರಮಾಣಕ್ಕಿಂತ ನಮ್ಮಲ್ಲಿ ಅರ್ಧಕ್ಕರ್ಧವೂ ಸಾವಾಗಿಲ್ಲ. ಇದು ಕೇವಲ ಇಟಲಿ ಇಂಡಿಯಾದ ಕಥೆಯಷ್ಟೇ ಅಲ್ಲ, ಬೇರೆ ದೇಶಗಳನ್ನು ಹೋಲಿಸಿದರೂ ಇದೇ ಕಥೆಯನ್ನು ಕಾಣಬಹುದು. ಬಡ ಹಾಗೂ ಮಧ್ಯಮತರ ಆದಾಯವಿರುವಂತಹ ರಾಷ್ಟ್ರಗಳಲ್ಲಿ ಇರುವ ಸೋಂಕಿನ ಪ್ರಮಾಣಕ್ಕೂ ಸಾವಿನ ಪ್ರಮಾಣಕ್ಕೂ ಅದೇ ತಲವಾರು ಹೆಚ್ಚು ಆದಾಯವಿರುವ ಶ್ರೀಮಂತವೆನಿಸಿಕೊಂಡ ರಾಷ್ಟ್ರಗಳಲ್ಲಿನ ಸೋಂಕಿನ ಪ್ರಮಾಣಕ್ಕೂ ಸಾವಿನ ಪ್ರಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇದೇಕೆ ಹೀಗೆ? ಕೋವಿಡ್ ಸೋಂಕು ಹರಡಲು ಆರಂಭವಾದಾಗ ಮೊದಮೊದಲಲ್ಲಿ ಅದು ಬಹುತೇಕ ವೃದ್ಧರನ್ನು, ಡಯಾಬಿಟಿಸ್, ಹೃದಯ ಹಾಗೂ ಶ್ವಾಸಕೋಶದ ಕಾಯಿಲೆ ಇರುವ ವ್ಯಕ್ತಿಗಳನ್ನೇ ಹೆಚ್ಚಿಗೆ ಬಲಿ ತೆಗೆದುಕೊಳ್ಳುತ್ತದೆ ಎಂದು ತರ್ಕಿಸಲಾಗಿತ್ತು. ಈ ಶ್ರೀಮಂತ ರಾಷ್ಟ್ರಗಳಲ್ಲಿ ಇಂತಹವರ ಸಂಖ್ಯೆ ಹೆಚ್ಚಿದ್ದರಿಂದ ಸಾವಿನ ಪ್ರಮಾಣವು ಹೆಚ್ಚಿದ್ದರಲ್ಲಿ ಅಚ್ಚರಿಯೇನೂ ಕಂಡಿರಲಿಲ್ಲ. ಆದರೆ ಸೋಂಕು ಸುಲಭವಾಗಿ ಹರಡುವಷ್ಟು ಜನದಟ್ಟಣೆ ಇರುವಂತಹ ದೇಶಗಳಲ್ಲಿ, ಸೋಂಕನ್ನು ತಡೆಯಲಾಗದಷ್ಟು ಪೌಷ್ಟಿಕತೆಯ ಸಮಸ್ಯೆಗಳು ಇರುವಂತಹ ರಾಷ್ಟ್ರಗಳಲ್ಲಿ ಇದರ ಹಾವಳಿ ಇನ್ನೂ ಹೆಚ್ಚಿರುತ್ತದೆ ಎಂದು ನಂಬಿದ್ದು ತಪ್ಪಾಗಿದೆ. ಇದಕ್ಕೆ ಕೇವಲ ವೃದ್ಧಾಪ್ಯ, ವಯಸ್ಸಾಗುತ್ತಿದ್ದಂತೆಯೇ ಹಾಗೆ ಡಯಾಬಿಟಿಸ್ ಸಂದರ್ಭದಲ್ಲಿಯೂ ರೋಗ ಪ್ರತಿರೋಧಕತೆ ಕಡಿಮೆಯಾಗುವುದು ಕಾರಣವಿರಬಹುದು ಎಂದು ಊಹಿಸಲಾಗಿತ್ತು. ಇದೀಗ ಶೇಖರ್ ಮಾಂಡೆ ಅವರ ತಂಡ ಹೊಸದೊಂದು ತರ್ಕವನ್ನು ಆಧಾರ ಸಮೇತ ಮುಂದಿಟ್ಟಿದೆ ಎನ್ನಬಹುದು. ಇವರು ಅತಿ ಸ್ವಚ್ಛತೆಯಿಂದ ಉಂಟಾಗುವ ಸ್ವಯಂ ಪ್ರತಿರೋಧಕತೆಯು ಇದಕ್ಕೆ ಕಾರಣವಿರಬಹುದು ಎಂದು ತರ್ಕಿಸಿದ್ದಾರೆ. ಹುಟ್ಟಿದ ಕೂಡಲೇ ಪುಟ್ಟ ಶಿಶು ಹಲವು ಸೋಂಕಿನ ಆತಂಕಗಳನ್ನು ಎದುರಿಸಬೇಕಾಗುತ್ತದೆ. ಹೈಜೀನ್ ಹೈಪಾಥಿಸಿಸ್ ಪ್ರಕಾರ ಅತಿ ಸ್ವಚ್ಛತೆ ಪರಿಸರದಲ್ಲಿ ಬೆಳೆದವರು ಮುಂದೆ ದೊಡ್ಡವರಾದ ಮೇಲೆ ಅಲರ್ಜಿ, ಸ್ವಯಂ ಪ್ರತಿರೋಧದ ಕಾಯಿಲೆಗಳಿಗೆ ಹೆಚ್ಚು ಬಲಿಯಾಗಬಹುದು. ಏಕೆಂದರೆ ಅವರ ಪ್ರತಿರೋಧ ವ್ಯವಸ್ಥೆಯಲ್ಲೇ ರೋಗಾಣುಗಳನ್ನು ನಮ್ಮ ದೇಹದ್ದೇ ಅಂಗಾಂಶಗಳಿಂದ ಪ್ರತ್ಯೇಕಿಸಿ ಗುರುತಿಸುವ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಹೀಗಾಗಿ ಇವು ಕೆಲವೊಮ್ಮೆ ನಮ್ಮ ದೇಹದ್ದೇ ಅಣುಗಳನ್ನು, ವೈರಿಗಳನ್ನು ತಿಳಿದು ಅವುಗಳ ಮೇಲೆ ದಾಳಿ ಆರಂಭ ಮಾಡುತ್ತವೆ. ಡಯಾಬಿಟಿಸ್, ಅಸ್ತಮಾ, ಸಂಧಿವಾತ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇಂತಹ ಕಾಯಿಲೆಗಳಿಗೆ ಮೂಲವಾಗುತ್ತವೆ ಎನ್ನುತ್ತದೆ ಈ ಊಹೆ. ಅತ್ಯಂತ ಸ್ವಚ್ಛವಾದ ವಾತಾವರಣವನ್ನು, ಶುದ್ಧತೆಯನ್ನು ಪಾಲಿಸುವ ರಾಷ್ಟ್ರಗಳಲ್ಲಿ ಇಂತಹ ಕಾಯಿಲೆಗಳು ಉಳಿದ ಕಡೆಗಿಂತಲೂ ಹೆಚ್ಚು ಎನ್ನುವ ಸಂಗತಿಯನ್ನು ಇದಕ್ಕೆ ಪೂರಕ ಆಧಾರ ಎನ್ನಬಹುದು. ಇಂತಹ ಸ್ವಯಂ ಪ್ರತಿರೋಧದ ಕಾಯಿಲೆಗಳಿಗೂ ಕೋವಿಡ್ ಸೋಂಕಿನ ಸಾವಿಗೂ ಸಂಬಂಧವಿರಬಹುದೇ ಎನ್ನುವುದು ಮಾಂಡೆ ಅವರ ಪ್ರಶ್ನೆ. ಇದರ ವಿಶ್ಲೇಷಣೆಗಾಗಿ ಇವರು ಇದುವರೆಗೂ ಪ್ರಪಂಚದ ವಿವಿಧೆಡೆ ದಾಖಲಾದ ಸೋಂಕಿನ ಸಂಖ್ಯೆ, ಸೋಂಕಿನಿಂದಾದ ಸಾವಿನ ಸಂಖ್ಯೆ, ಆ ಪ್ರದೇಶದಲ್ಲಿ ಕಾಣುವ ವಿವಿಧ ಸ್ವಯಂ ಪ್ರತಿರೋಧದ ಕಾಯಿಲೆಗಳ ಪ್ರಮಾಣ ಹಾಗೂ ನೈರ್ಮಲ್ಯ ವ್ಯವಸ್ಥೆಯನ್ನು ಪಟ್ಟಿ ಮಾಡಿಕೊಂಡಿದ್ದಾರೆ. ನೈರ್ಮಲ್ಯ ವ್ಯವಸ್ಥೆ ಎಂದರೆ ಚರಂಡಿ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ಒಳ್ಳೆಯ ಶೌಚ ವ್ಯವಸ್ಥೆ ಇರುವುದೆಂದರ್ಥ. ಇವೆಲ್ಲ ಅಂಕಿ ಅಂಶಗಳು ವಿವಿಧ ಸಂಘ ಸಂಸ್ಥೆಗಳಿಂದ ಪಡೆದುಕೊಂಡು ಗಣಿತೀಯವಾಗಿ ಇವುಗಳ ಮುಂದೆ ಅವುಗಳ ನಡುವೆ ಏನಾದರೂ ಸಂಬಂಧವಿದೆಯೋ ಎಂದು ಪರೀಕ್ಷಿಸಿದ್ದಾರೆ. ನಿರೀಕ್ಷಿಸಿದಂತೆ ಸ್ವಯಂ ಪ್ರತಿರೋಧದ ಕಾಯಿಲೆಯ ಪ್ರಮಾಣ ಹೆಚ್ಚಿರುವ ದೇಶಗಳಲ್ಲಿ ಕೋವಿಡ್ ಸೋಂಕು ಹರಡಿದ ಗತಿ ಹಾಗೂ ಸಾವಿನ ಪ್ರಮಾಣಕ್ಕೂ ನೇರ ಸಂಬಂಧವಿತ್ತು. ಅರ್ಥಾತ್ ಯಾವ್ಯಾವ ದೇಶಗಳಲ್ಲಿ ಸ್ವಯಂ ಪ್ರತಿರೋಧದ ಕಾಯಿಲೆ ಹೆಚ್ಚೋ ಅಲ್ಲಿ ಈ ಎರಡು ಪ್ರಮಾಣಗಳು ಹೆಚ್ಚಿದ್ದವು. ಇದೇ ರೀತಿಯಲ್ಲಿ ವೃದ್ಧರ ಪ್ರಮಾಣ ಹೆಚ್ಚಿರುವ ದೇಶಗಳಲ್ಲಿಯೂ ಇತ್ತು. ಆದರೆ ನೈರ್ಮಲ್ಯದ ಸ್ಥಿತಿಗತಿಯನ್ನು ಗಮನಿಸಿದಾಗ ಅತಿ ನೈರ್ಮಲ್ಯ ಇರುವೆಡೆಯಲ್ಲಿಯೇ ಈ ಪ್ರಮಾಣ ಹೆಚ್ಚಿದ್ದವು. ಈ ಸಂಬಂಧ ಕಾಕತಾಳೀಯವೋ ಅಲ್ಲವೋ ಎನ್ನುವುದನ್ನು ಹಲವು ಗಣಕೀಯ ವಿಶ್ಲೇಷಣೆಗಳಿಂದ ತಿಳಿಯಬಹುದು. ಹೀಗೆ ಕೇವಲ ಸ್ವಯಂ ಪ್ರತಿರೋಧಕತೆ, ನೈರ್ಮಲ್ಯ, ವೃದ್ಧಾಪ್ಯ ಹಾಗೂ ನೈರ್ಮಲ್ಯ ಮತ್ತು ನೈರ್ಮಲ್ಯ ಮತ್ತು ಸ್ವಯಂ ಪ್ರತಿರೋಧಕತೆಗಳನ್ನು ಪರಿಶೀಲಿಸಿ ಸೋಂಕಿನ ಪ್ರಮಾಣ ಹಾಗೂ ಸಾವಿನ ಪ್ರಮಾಣಗಳನ್ನು ಲೆಕ್ಕ ಹಾಕಿದ್ದಾರೆ. ತದನಂತರ ಇವುಗಳು ಒಂದೊಂದನ್ನು ಆಯಾ ದೇಶದ ಒಟ್ಟಾರೆ ಉತ್ಪಾದಕತೆ ಅಥವಾ ಜಿಡಿಪಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಂಕದ ಜೊತೆಗೆ ಹೋಲಿಸಿದ್ದಾರೆ. ಇವು ರಾಷ್ಟ್ರಗಳ ಆರ್ಥಿಕ ಸದೃಢತೆ ಹಾಗೂ ನಾಗರಿಕರ ಶ್ರೀಮಂತಿಕೆಯನ್ನು ಹೋಲಿಸುವ ಸೂಚ್ಯಂಕಗಳು. ಹೀಗೆ ಗಮನಿಸಿದಾಗ ಅತಿ ಹೆಚ್ಚು ಜಿಡಿಪಿ ಹಾಗೂ ನೈರ್ಮಲ್ಯವಿರುವ ರಾಷ್ಟ್ರಗಳಿಗೂ ಸ್ವಯಂ ಪ್ರತಿರೋಧದ ಕಾಯಿಲೆಗಳಿಗೂ ಸಂಬಂಧವಿರುವುದು. ಅದೇ ರೀತಿ ಸಂಬಂಧ ಜಿಡಿಪಿ ಹಾಗೂ ನೈರ್ಮಲ್ಯ ಮತ್ತು ಕೋವಿಡ್ ಸಾವಿನ ಪ್ರಮಾಣಕ್ಕೂ ಇರುವುದನ್ನು ಗಮನಿಸಿದ್ದಾರೆ. ಅರ್ಥಾತ್ ಶ್ರೀಮಂತ ರಾಷ್ಟ್ರಗಳಲ್ಲಿ ಇರುವ ನೈರ್ಮಲ್ಯ ಪರಿಸ್ಥಿತಿ ಹಾಗೂ ಅಲ್ಲಿರುವ ಸ್ವಯಂ ಪ್ರತಿರೋಧದ ಕಾಯಿಲೆಗಳು ಅದು ಹೇಗೋ ಕೋವಿಡ್ ಸಾವನ್ನು ಹೆಚ್ಚಿಸುತ್ತಿರಬಹುದು ಎನ್ನುವುದು ಇವರ ತರ್ಕ. ಕೋವಿಡ್ ಕಾಯಿಲೆ ತೀವ್ರತೆರನಾಗಿರುವ ರೋಗಿಗಳಲ್ಲಿ ರೋಗ ಪ್ರತಿರೋಧವನ್ನು ತೋರುವ ರಕ್ತ ಕಣಗಳು ಸ್ವಯಂ ಪ್ರತಿರೋಧಕತೆ ಸಂದರ್ಭದಲ್ಲಿ ಕಾಣುವಂತಹ ಪ್ರತಿಕ್ರಿಯೆಯನ್ನೇ ಒಮ್ಮೊಮ್ಮೆ ತೋರುವುದನ್ನು ಗಮನಿಸಲಾಗಿದೆ. ಹೀಗಾಗಿ ಈ ರೀತಿಯ ಸ್ವಯಂ ಪ್ರತಿರೋಧಕತೆ ಸುಲಭವಾಗಿರುವಂತಹ ವ್ಯಕ್ತಿಗಳಲ್ಲಿ ಕೋವಿಡ್ ರೋಗವು ಹೆಚ್ಚು ತೀವ್ರವಾಗಿರಬಹುದು. ಆದ್ದರಿಂದ ಈ ಸಾವುಗಳ ಸಂಖ್ಯೆಯು ಅಂತಹವರು ಇರುವ ರಾಷ್ಟ್ರಗಳಲ್ಲಿ ಹೆಚ್ಚಾಗಿದೆ ಎಂದು ಇವರು ತರ್ಕಿಸಿದ್ದಾರೆ.
ಕೋವಿಡ್ ಸೋಂಕು ಸಾವಿನ ಪ್ರಮಾಣಗಳಲ್ಲಿ ಶ್ರೀಮಂತ ಹಾಗೂ ಬಡ ರಾಷ್ಟ್ರಗಳಲ್ಲಿ ಕಾಣುವ ಈ ವ್ಯತ್ಯಾಸಗಳನ್ನು ನೈರ್ಮಲ್ಯ ಪರಿಸ್ಥಿತಿ ವಿವರಿಸುತ್ತದಾದರೂ ಮುಂದೆಂದಾದರೂ ಇನ್ನೊಂದು ಸೋಂಕು ಕಾಣಿಸಿಕೊಂಡಾಗ ಸ್ವಚ್ಛತೆಯನ್ನು ಪಾಲಿಸಬೇಕಿಲ್ಲ ಎಂದು ನಾವು ಹೇಳುತ್ತಿಲ್ಲ. ಆದರೆ ನೈರ್ಮಲ್ಯವನ್ನು ಸುಧಾರಿಸುವುದರ ಜೊತೆಗೆ ಸೂಕ್ಷ್ಮ ಜೀವಿಗಳನ್ನು ಒದಗಿಸುವ ಚಿಕಿತ್ಸೆಯಂತೆಯ ಹೊಸ ವಿಧಾನಗಳನ್ನು ಬಳಸಿಕೊಂಡು ನಮ್ಮ ದೇಹದ ಪ್ರತಿರೋಧಕ ವ್ಯವಸ್ಥೆಗೆ ರೋಗಗಳನ್ನು ಎದುರಿಸುವಂತೆ ತರಬೇತಿ ನೀಡುವ ಹೊಸ ಮಾರ್ಗವನ್ನು ನಾವು ಯೋಚಿಸಬಹುದು ಎನ್ನುತ್ತಾರೆ ಪ್ರೊಫೆಸರ್ ಮಾಂಡೆ. ಕಾರಣ ಏನೇ ಇರಲಿ, ಒಟ್ಟಾರೆ ಸಾವಿನ ಪ್ರಮಾಣ ಕಡಿಮೆ ಆಗುತ್ತಿರುವುದು, ಹೀಗೊಂದು ವ್ಯತ್ಯಾಸ ಶ್ರೀಮಂತ ಹಾಗೂ ಬಡ ರಾಷ್ಟ್ರಗಳ ನಡುವೆ ಇರುವುದು ಅಚ್ಚರಿಯ ವಿಷಯ. ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶರತ್ ಬಿಜೂರು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.